ಹಲೋ, ಎಲ್ಲರಿಗೂ ಪ್ರೊಫೆಸರ್ ಅಂಡ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯಾಯರು ಮಾಡುವ ನಮಸ್ಕಾರಗಳು. ನನ್ನ ಮೊಬೈಲ್ ಸಂಖ್ಯೆ 9481156540. ಹೆಚ್ಚಿನವರು ಕೇಳ್ತಾರೆ ಮೊಬೈಲ್ ನಂಬರ್ ಕೊಡಿ ಸರ್ ಅಂಥೇಳಿ, ಆಯಿತಾ? ಸೊ 9481156540. ಈಗ ರಾಹು ಗೋಚಾರ ಬರುವ ಮಾರ್ಚ್ 7ನೇ ತಾರೀಕು ಬೆಳಗ್ಗೆ 2:48 ಮಕರ ಕುಂಭ ಮೀನ ರಾಶಿಗಳಿಗೆ ಯಾವ ರೀತಿಯ ಫಲಗಳು ಅಂತ ತಿಳ್ಕೊಳ್ಳೋಣ. ಮಕರ ರಾಶಿಯವರಿಗೆ ಸುಗ್ಗಿಯೋ ಸುಗ್ಗಿ. ಕಾರಣ ಮಿಥುನದ ರಾಹು ರಾಹು ಇಷ್ಟುವರೆಗೆ ಕನ್ಯಾದಲ್ಲಿದ್ದಾನೆ. ಮಾರ್ಚ್ 7ನೇ ತಾರೀಕಿಗೆ ಮಿಥುನ ರಾಶಿಗೆ ಬರ್ತಾನೆ. ಮಿಥುನ ರಾಶಿ ಮಕರ ರಾಶಿಯವರಿಗೆ 6ನೇ ಮನೆ ಆಗಿದೆ. ರಾಹು ಯಾವಾಗಲೂ ಗೋಚಾರದ ರಾಹು, ನೆನ್ಪಿಟ್ಕೊಳ್ಳಿ, ನಿಮ್ಮ ನೇಟಲ್ ರಾಹು ಅಲ್ಲ, ಗೋಚಾರದ ರಾಹು 3, 6, 11ನೇ ಮನೆಯಲ್ಲಿ ಬಹಳ ಒಳ್ಳೆಯದನ್ನು ಮಾಡ್ತಾನೆ. ಇಲ್ಲಿ 6ನೇ ಮನೆ, ಆದ್ದರಿಂದ ಋಣ ರೋಗ ರಿಪು. 6ನೇ ಮನೆ ಸರ್ವೀಸಸ್ ಮನೆ. 6ನೇ ಮನೆ ಏನು ಮಾಡ್ತದೆ? ನಿಮಗೆ ಸಾಲವನ್ನು ತೀರಿಸಿಬಿಡ್ತದೆ. ಶತ್ರುಗಳನ್ನು ಮಟ್ಟ ಹಾಕಿ ಬಿಡ್ತಾನೆ ರಾಹು. ಆಮೇಲೆ ಬ್ಯಾಂಕಿನ ಸಾಲ ಎಲ್ಲ ತೀರಿ ಹೋಗ್ತದೆ, ರೋಗಗಳು ಬಾರದೇ ಇರ್ತದೆ. ಆಮೇಲೆ ಮಾವನಿಗೆ ಬಹಳ ಒಳ್ಳೆಯದಾಗ್ತದೆ. 6ನೇ ಮನೆ ಸರ್ವೀಸಸ್ ಮನೆ, ನಿಮಗೆ ಹೊಸ ಜಾಬ್ ಸಿಕ್ಕಿದ್ರು ಸಿಕ್ಕೀತು. 7ನೇ ಮನೆಗೆ ಅದು 12ನೇ ಮನೆ, ಡೈವರ್ಸು ಕೂಡ ಆಗೋ ಸಾಧ್ಯತೆ ಉಂಟು. ಯಾಕಂದರೆ 1/6 ನೆಗೆಟಿವ್ ಹೌಸ್, 1/6, ಆಯಿತಾ? ಸೊ ರಾಹು ಇಷ್ಟೆಲ್ಲ ಒಳ್ಳೆಯದು ಮಾಡ್ತಾನೆ. ಮತ್ತು ಉಳಿದ ರಾಶಿಗಳಿಗೆ ಅಷ್ಟೊಂದು ಒಳ್ಳೆಯದಿಲ್ಲ. ಆದರೆ ಮೇಷರಾಶಿಯವರಿಗೆ ಮತ್ತು ಸಿಂಹರಾಶಿಯವರಿಗೆ ಕೂಡ ಗೋಚಾರ ರಾಹು ಒಳ್ಳೇದು ಮಾಡ್ತಾನೆ. ಮೇಷರಾಶಿಯವರಿಗೆ ಭಾಳ ಖುಷಿ ಆಗ್ತದೆ, ಯಾಕಂದರೆ 3ನೇ ಮನೆ ರಾಹು, ಉಪಚಯದ ರಾಹು ಭಾಗ್ಯವನ್ನು ನೋಡ್ತಾ ಇರ್ತಾನೆ. ಅದೇ ಸಿಂಹದ ರಾಹು ಲಾಭಸ್ಥಾನವನ್ನು ನೋಡ್ತಾ ಇರ್ತಾನೆ. ಸಿಂಹ ರಾಶಿಯವರಿಗೆ ಮಿಥುನದ ರಾಹು ಲಾಭಸ್ಥಾನದ ರಾಹು. ಆದ್ದರಿಂದ ಹೌಸ್ ಆಫ್ ಪ್ರಾಫಿಟ್, ಫ್ರೆಂಡ್ಸಿಂದ ಹಣ ಸಿಗ್ತದೆ, ಫ್ರೆಂಡ್ಸಿಂದ ಪ್ರಾಫಿಟ್ ಸಿಗ್ತದೆ. ನಿಂತು ಹೋದ ಹಣ ಕೂಡ ವಾಪಸ್ ಬರಲಿಕ್ಕೆ ಶುರುವಾಗ್ತದೆ, ಆಯಿತಾ? ಇದೆಲ್ಲ ಈಗ ಮಕರ ರಾಶಿಯವರಿಗೆ ಕುಂಭದ ಮೇಲೆ ದೃಷ್ಟಿ ರಾಹು ಇದರಿಂದ 2ನೇ ಮನೆ ಮೇಲೆ ಬೀಳ್ತದೆ. 2ನೇ ಮನೆ ಕುಟುಂಬ ಸ್ಥಾನ, 2ನೇ ಮನೆ ಮಾತಿನ ಸ್ಥಾನ, 2ನೇ ಮನೆ ಫೈನಾನ್ಸ್, ಹಣಕಾಸಿನ ಸ್ಥಾನ. ಹಣಕಾಸಿಗೆ ನಿಮಗೆ ಫಾರಿನ್ ಕರೆನ್ಸಿ ಬರ್ಬೋದು, ಕುಟುಂಬದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗಬಹುದು. ಆಮೇಲೆ ಅದೇ ತುಲಾರಾಶಿಯ ಮೇಲೆ 9ನೇ ದೃಷ್ಟಿ ರಾಹು ಬೀಳಿಸೋದ್ರಿಂದ ತುಲಾರಾಶಿ ಇವರಿಗೆ, ಕುಂಭದವರಿಗೆ ಏನಾಗ್ತದೆ? ಕುಂಭ, ಮೀನ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ 9ನೇ ಮನೆ ಆಗ್ತದೆ. ಅಂದರೆ ತಂದೆಯಿಂದ ಲಾಭ, ನಿಮ್ಮ ಸರ್ಕಾರದಿಂದ ಲಾಭ, ನಿಮ್ಮ ಬಾಸಿನಿಂದಲೂ ಭಾಗ್ಯ ಉಂಟಾಗ್ತದೆ. ಭಾಗ್ಯ ಇಂಪಾರ್ಟೆಂಟ್. ಸೊ ಆಯಿತಾ? ತಂದೆಯಿಂದ ಪ್ರಾಪರ್ಟಿ ಬರುವ ಸಾಧ್ಯತೆ ಉಂಟು. 9ನೇ ಮನೆಯಲ್ಲ. ಸೊ ಆದ್ದರಿಂದ ಮಕರದವರಿಗೆ ಏನಾಗ್ತದೆ? ಮಕರ ರಾಶಿಗೆ ತುಲಾ ರಾಶಿ ಏನಾಗ್ತದೆ? ಮಕರ, ಕುಂಭ, ಮೀನ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ 10ನೇ ಮನೆ ಆಗ್ತದೆ. ಪ್ರೊಫೆಷನಲಿ ಯು ಮೇ ಬಿ ಗೆಟಿಂಗ್ ಸಮ್ ಬೆನಿಫಿಟ್ಸ್, ಆಯಿತಾ? ಇದು ಮಕರ ರಾಶಿ. ಇನ್ನು ಕುಂಭರಾಶಿಗೆ ನೋಡಿದರೆ ಏನಾಯಿತು? ಕುಂಭರಾಶಿಗೆ ಅದು ಪಂಚಮ ಸ್ಥಾನದ ರಾಹು. ಪಂಚಮ ಸ್ಥಾನ ಅಂದರೆ ಮಕ್ಕಳೆಲ್ಲ ಟೆಕ್ನಿಕಲ್ ಎಜುಕೇಷನಿಗೆ ಹೋಗ್ತಾರೆ, ಏನು ತೊಂದರೆ ಇಲ್ಲ. ಆಮೇಲೆ ಕುಂಭರಾಶಿಯವರಿಗೆ ಏನಾಗ್ತದೆ? ಪಂಚಮ ಸ್ಥಾನ ಒಳ್ಳೆಯದಿಲ್ಲ, ಒಳ್ಳೆಯದಾಗುವುದಿಲ್ಲ ಬೇರೆ ರೀತಿಯಲ್ಲಿ. ಯಾಕಂದರೆ 3, 6, 11ನೇ ಮನೆಯಲ್ಲಿ ಮಾತ್ರ ಗೋಚಾರದ ರಾಹು ಒಳ್ಳೆಯದು ಮಾಡ್ತಾನೆ. ಆದರೆ ತುಲಾ ರಾಶಿಯನ್ನು ನೋಡೋದ್ರಿಂದ ಇವರಿಗೆ ಅದು 9ನೇ ಮನೆ ಭಾಗ್ಯದ ಮನೆ. ಆದ್ದರಿಂದ ಭಾಗ್ಯವೂ ಕೂಡ ಏರಬಹುದು ಸಾಧ್ಯತೆ ಉಂಟು. ಕುಂಭರಾಶಿಯವರಿಗೆ ಮಿಥುನ ರಾಹು ಸಾಧಾರಣ ಮಟ್ಟಿಗೆ ಪರವಾಗಿಲ್ಲ, ಯಾವ ರೀತಿಯಲ್ಲಿ ಒಂದು ತೊಂದರೆ ಕೊಡುವಂಥ ಸಾಧ್ಯತೆ ಇಲ್ಲ. ಇನ್ನು ಮೀನರಾಶಿಯವರಿಗೆ ಏನಾಗ್ತದೆ ಅಂತ ನೋಡೋಣ. ಮೀನರಾಶಿಯವರಿಗೆ ಅದು 4ನೇ ಮನೆ ರಾಹು. ಆದ್ದರಿಂದ ಒಂದು ರೀತಿಯಲ್ಲಿ ತಾಯಿಯಿಂದ ದೂರ ಆಗ್ತೀರಾ. 2ನೇ ರೀತಿಯಲ್ಲಿ ನಿಮ್ಮ ದಶಮ ಸ್ಥಾನವನ್ನು ನೋಡ್ತಾ ಇದ್ದಾನೆ ರಾಹು. ದಶಮ ಸ್ಥಾನದಲ್ಲಿ ನೋಡುವಾಗ ದಶಮ ಸ್ಥಾನದಲ್ಲಿ ರಾಹು ನಿಮಗೆ ಬೇರೆ ಚೇಂಜಸ್ ಕೊಡಬಹುದು ಜಾಬಿನಲ್ಲಿ, ಆಯಿತಾ? ಸಾಧ್ಯತೆ ಉಂಟು. ಆಮೇಲೆ ರಾಹು ಏನು ಮಾಡ್ತಾನೆ? ರಾಹು ಮಿಥುನದಲ್ಲಿ ಮತ್ತು ಉಳಿದ ಮೇಷದವರಿಗೆ ಭಾಳ ಒಳ್ಳೆಯದು, 3ನೇ ಮನೆ ಆಗ್ತದೆ. ಸಿಂಹದವರಿಗೆ 11ನೇ ಮನೆ ಆಗ್ತದೆ. ಆಮೇಲೆ ಮಕರದ 6ನೇ ಮನೆ ಆಗ್ತದೆ. ಇಂತಿಷ್ಟು ರಾಶಿಗಳನ್ನು ಬಿಟ್ಟು ಬಾಕಿ ಉಳಿದ ರಾಶಿಗಳವರೆಲ್ಲ ಸ್ವಲ್ಪ ಮಟ್ಟಿಗೆ ಶಿವಲಿಂಗಕ್ಕೆ ಹಾಲು ಹಾಕುವುದು ಭಾಳ ಒಳ್ಳೆಯದು. ನಿಮಗೆ ರಾಹು ಒಳ್ಳೆಯದನ್ನು ಮಾಡ್ತಾನೆ, ಚಂದ್ರನು ಒಳ್ಳೆಯದನ್ನು ಮಾಡ್ತಾನೆ. ಮತ್ತು ಬೇರೆ ರೀತಿಯಲ್ಲಿ ಯಾವುದು ಬೇರೆ ರಾಶಿಗಳಿಗೆ ಅಷ್ಟೊಂದು ಒಳ್ಳೆಯದು, ಶುಭಕರ ಅಲ್ಲ ಅಂತ ಹೇಳ್ತೇನೆ. ಇಷ್ಟನ್ನು ಹೇಳಿ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.